IPL 61ನೇ ಪಂದ್ಯದಲ್ಲಿ RCB ಹಾಗೆ ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿದ್ವು. ಧರ್ಮಶಾಲಾದಲ್ಲಿ ನಡೆದ ಈ ಪಂದ್ಯದಲ್ಲಿ RCB ಪರ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವೆಂಕಟೇಶ್ ಅಯ್ಯರ್ ಭರ್ಜರಿ ಅರ್ಧಶತಕ ಸಿಡಿಸಿದ್ರು. ಇದಾದ ಮೇಲೆ ಅಯ್ಯರ್ ತಮ್ಮ ಕೈಗಳನ್ನು ಮೇಲಕ್ಕೆತ್ತುವ ಮೂಲಕ ವಿಶೇಷ ಸ್ಟೈಲ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧ RCB ಗೆಲ್ಲೋದಕ್ಕೆ ವೆಂಕಟೇಶ್ ಅಯ್ಯರ್ ಅವರ ಕೊಡುಗೆ ಅಪಾರವಾಗಿತ್ತು. ಇನ್ ಕೇಸ್ ವೆಂಕಿ ಇಷ್ಟು ಚೆನ್ನಾಗಿ ಆಡಿಲ್ಲ ಅಂದಿದ್ದರೆ ಗೆಲುವು ಕಷ್ಟವಾಗ್ತಾ ಇತ್ತು ಅಂತಾನು ಹೇಳ್ಬಹುದು. ಸೊ ಈಗ ಇವರು ಅರ್ಧಶತಕ ಸಿಡಿಸಿದ ಮೇಲೆ ಈ ರೀತಿ ಸೆಲೆಬ್ರೇಷನ್ ಮಾಡಿರೋದಕ್ಕೆ ಏನು ಕಾರಣ ಅನ್ನೋದಕ್ಕೆ ಕೆಲವರಿಗೆ ತುಂಬಾ ಕುತೂಹಲ ಇದೆ. ಗೂಗಲ್ ಹುಡುಕಾಟಗಳು ಕೂಡ ಶುರುವಾಗಿದ್ವು, ಏನು ಇದರ ಅರ್ಥ ಅನ್ನೋ ರೀತಿಯಲ್ಲಿ ಆ ರೀತಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಇದಕ್ಕೇನು ಗೊತ್ತಾ ಉತ್ತರ ಇಳೆಯ ದಳಪತಿ ವಿಜಯ್ ಅಂದರೆ ತಮಿಳುನಾಡಿನ ಹೊಸ ಮುಖ್ಯಮಂತ್ರಿ ವಿಜಯ್ ಅವರ ಸ್ಟೈಲಲ್ಲಿ ಬೆಂಕಿ ಸೆಲೆಬ್ರೇಷನ್ ಮಾಡಿದ್ರು ಅನ್ನೋದು. 2017ರಲ್ಲಿ ರಿಲೀಸ್ ಆಗಿದ್ದ ಸೂಪರ್ ಹಿಟ್ ಮೆರ್ಸಲ್ ಚಿತ್ರದಲ್ಲಿ ನಟ ವಿಜಯ್ ಇದೇ ಸ್ಟೈಲ್ನಲ್ಲಿ ಪೋಸ್ ಕೊಟ್ಟು ಅಭಿಮಾನಿಗಳನ್ನು ರಂಜಿಸಿದ್ರು. ಈಗ ಅವರು ರಾಜಕೀಯಕ್ಕೆ ಇಳಿದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಾರೆ. ಇತ್ತ ತಮಿಳು ಚಿತ್ರಪ್ರೇಮಿಯಾಗಿರೋ ವೆಂಕಟೇಶ್ ಅಯ್ಯರ್ ತನ್ನ ನೆಚ್ಚಿನ ನಟನ ಐಕಾನಿಕ್ ಪೋಸ್ ಅನ್ನ ರೀಕ್ರಿಯೇಟ್ ಮಾಡಿ ಅರ್ಧಶತಕವನ್ನ ಸಿಡಿಸಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ವಿಜಯ್ ಅಭಿಮಾನಿಗಳು ಕೂಡ ಇದನ್ನ ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ RCB ಫ್ಯಾನ್ಗಳಿಂದಾನೂ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಂದರೆ ಈ ಸೆಲೆಬ್ರೇಷನ್ನ ಅರ್ಥ ಏನಂದರೆ ಆಶ್ಚರ್ಯಚಕಿತಗೊಳಿಸೋದು ಅಂತ. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದು ವೆಂಕಿ ಸ್ಫೋಟಕ ಇನ್ನಿಂಗ್ಸ್ನೊಂದಿಗೆ ಎಲ್ಲರನ್ನ ಆಶ್ಚರ್ಯಗೊಳಿಸಿದ್ದು ಸುಳ್ಳಲ್ಲ. ರಜತ್ ಪಟಿದಾರ್ ಅವರು ಗಾಯಗೊಂಡು ಹೊರಗಿದ್ರು. ಸೊ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವೆಂಕಟೇಶ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಬೌಲರ್ಗಳನ್ನು ಮನಬಂದ ರೀತಿ ದಂಡಿಸಿದ್ರು. 40 ಎಸೆತಗಳಲ್ಲಿ 8 ಬೌಂಡ್ರಿ 4 ಸಿಕ್ಸರ್ಗಳಿಂದ 73 ರನ್ ಚಚ್ಚಿದ್ರು. ಸೊ ಅಯ್ಯರ್ ಅವರ ಈ ಬಿರುಸಿನ ಬ್ಯಾಟಿಂಗ್ ನೆರವಿನಿಂದ RCB ತಂಡ 4 ವಿಕೆಟ್ ನಷ್ಟಕ್ಕೆ 222 ರನ್ಗಳ ಬೃಹತ್ ಮೊತ್ತ ಪೇರಿಸಿತು. ಈ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ 23 ರನ್ಗಳಿಂದ ಸೋಲೋ ಹಾಗಾಯಿತು. ಸೊ ಈ ಗೆಲುವಿನೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇದರ ಮಧ್ಯೆ ಇಂಥ ಆಟಗಾರನನ್ನು ಆಡಿಸದೆ RCB ಬೆಂಚ್ ಕಾಯಿಸ್ತಾ ಇತ್ತು, ಸರಿಯಾದ ಅವಕಾಶ ಕೊಡ್ತಾ ಇರಲಿಲ್ಲ. ರೊಮಾರಿಯೋ ಶೆಫರ್ಡ್ಗೆ ಕೊಡೋ ಅವಕಾಶವನ್ನು ಈ ವೆಂಕಿಗೆ ಕೊಟ್ಟಿದ್ದಿದ್ರೆ RCB ಕಳೆದ ಕೆಲವು ಮ್ಯಾಚ್ಗಳಲ್ಲಿ ಸೋಲೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತೆಲ್ಲ ಫ್ಯಾನ್ಸ್ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.